ಏಪ್ರಿಲ್ 1ರಂದು ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಮಿಸಲಿದ್ದಾರೆ ಎಂದು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾಗಲಿದ್ದಾರೆ. ಮಾರ್ಚ್ 31ರಂದು ಸಂಜೆ ಬೆಂಗಳೂರಿಗೆ ಬಂದು ತಗ್ಗಲಿದ್ದಾರೆ. ಏಪ್ರಿಲ್ 1ರಂದು ಬೆಳಗ್ಗೆ 9 ಗಂಟೆಗೆ ಮಠಕ್ಕೆ ಆಗಮಿಸಲಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠದ ಮಕ್ಕಳೊಂದಿಗೆ ಸಂವಾದ ನಡೆಸುತ್ತಾರೆ. ನಂತರ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಜನ್ಮದಿನ ಆಚರಣೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ದ್ರೌಪದಿ ಮುರ್ಮು ಅವರು ತುಮಕೂರು ಜಿಲ್ಲೆಗೆ ಬರುತ್ತಿರುವುದು ನಮ್ಮ ಅದೃಷ್ಟ. ಏಪ್ರಿಲ್ 1ರಂದು ದಾಸೋಹ ದಿನ ಘೋಷಣೆ ಆಗಬೇಕು ಎಂದು ಸಿಎಂಗೆ ಪತ್ರ ಬರೆಯುತ್ತೇನೆ. ಸಾಧ್ಯವಾದರೆ ಏಪ್ರಿಲ್ 1ರೊಳಗೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಪುಣ್ಯದ ಕೆಲಸ ಮಾಡುವಂತೆ ಮನವರಿಕೆ ಮಾಡುತ್ತೇವೆ ಎಂದು ತಿಳಿಸಿದರು. ರಾಷ್ಟ್ರಪತಿಗಳು 31ನೇ ತಾರೀಕು ಸಂಜೆ 8:30 HL ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿ ಬರಮಾಡಿಕೊಂಡು ಅವರು ನಮ್ಮ ರಾಜ್ಯಪಾಲರ ಭವನಿಗೆ ಗವರ್ನರ್ ಬತ್ತೊಳಗೆ ಅದಕ್ಕೆ ನಾವು ಲೋಕಪಾಲ್ ಭವನಲ್ಲಿ ವಾಸ್ತವ್ಯ ಮಾಡ್ತಾರೆ. ಮಾನ್ಯ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟು 9:30 ಹೆಲಿಕಾಪ್ಟ್ರಲ್ಲಿ ತುಮಕೂರು ಬರ್ತೀವಿ. ತುಮಕೂರಿನಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಬಂದ ಮೇಲೆ ಗದ್ದಿಗೆಗೆ ಹೋಗ್ತಾರೆ. ಗದ್ದಿಗೆ ಆದಮೇಲೆ ಮಕ್ಕಳು ಒಂದು ಕಡೆ ಸುಮಾರು 10,000 ಮಕ್ಕಳು ಒಂದೇ ಕಡೆ ಅವರಿಗೆಲ್ಲ ಇದು ಮಾಡಿ ಅಲ್ಲಿ ಒಂದು 5 ನಿಮಿಷ ಮಕ್ಕಳು ಅವ್ರಿಗೆ ದರ್ಶನ ಮಾಡ್ತಾರೆ. ಮಕ್ಕಳಿಗೆ ಇದು ಮಾಡಿ ನೋಡ್ತಾರೆ. ಅದಾದಮೇಲೆ ಡ್ಯಾನ್ಸ್ ಬರ್ತಾರೆ. ಡ್ಯಾನ್ಸ್ ಬಂದು ಡ್ಯಾನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇರ್ತಾರೆ. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇರ್ತೀವಿ. ನಾನಿರ್ತೀನಿ. MB ಪಾಟೀಲ್ ಇರ್ತಾರೆ. ಸುರೇಶ್ ಗೌಡ್ ಇರ್ತಾರೆ. ಜ್ಯೋತಿ ಗಣೇಶ್ ಇರ್ತಾರೆ. ರಾಜಣ್ಣವ್ರು ಇರ್ತಾರೆ. ಜಯಚಂದ್ರ ಅವರು ಇರ್ತಾರೆ. ಮತ್ತು ಇದೊಂದು ಸುಮಾರು ವಿಶೇಷವಾಗಿ ರಾಷ್ಟ್ರಪತಿಗಳು ತಮ್ಮ ಮುಂದಿನ ಜನಾಂಗಕ್ಕೆ ಬಡತನವನ್ನು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅನ್ನೋದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಿಮಗೆ ಅವಿಸ್ಮರಣೀಯವಾಗಿದೆ. ನಾನು ಅವ್ರ ಜೊತೆಯಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದೆ. 1 ವಾರಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದೆ. ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥದ್ದು, ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನು, ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಗೌರವ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ವಿಶ್ವದ ಭೂಪಟದಲ್ಲಿ ಪರಿಚಯಿಸ್ತಕ್ಕಂಥಕ್ಕೆ ಅವ್ರ ಕೊಡುಗೆಯೂ ಕೂಡ ಅಪಾರವಾಗಿದೆ. ಅಂಥವರು ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆಗೆ ಬರ್ತಾ ಇರೋದು ನಮಗೆ ಒಂದು ಅದೃಷ್ಟ ಅಂತ ಕಾಣಿಸ್ತದೆ. ಇದನ್ನು ನಾವೆಲ್ಲರೂ ಸೇರಿ ಸ್ವೀಕಾರ ಮಾಡೋಣ. ರಾಷ್ಟ್ರಪತಿಗಳ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮಾಧ್ಯಮದವರ ಪಾತ್ರ ದೊಡ್ಡದು. ದಯವಿಟ್ಟು ಸಣ್ಣ ಪುಟ್ಟದನ್ನು ಮರೆತು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನವಿಯನ್ನು ನಿಮ್ಗೆ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ನಾನು ದಾಸೋಹ ದಿನವನ್ನು ನಾವು ಈಗಾಗಲೇ ಮಾಡಬೇಕು ಅಂತ ಹೇಳಿದ್ದೀವಿ. ನಾನು ಇವತ್ತೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರ ಬರೀತೀನಿ. ಸಾಧ್ಯವಾದರೆ 1ನೇ ತಾರೀಕು ಒಳಗಡೆ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿ. ಇದು ಒಂದು ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸಕ್ಕೆ ನೀವು ಕೂಡ ಕಾರಣರಾಗಿ ಅನ್ನೋ ಮನವಿಯನ್ನು ಅಲ್ಲಿ ತಕ್ಷಣವೇ ಮಾಡೋದಕ್ಕೆ ಇವತ್ತು ಕ್ರಮ ವಹಿಸ್ತೀನಿ. ಈಗಾಗಲೇ ಅದಾಗಿದೆ. ಅದು ನೋಟಿಫಿಕೇಶನ್ ಆಗಬೇಕಾದ್ರೆ ನಾನೇ ಸ್ವಲ್ಪ ಇದಾಗಿದೆ. ಕೆಲಸ ಶುರುವಾಗಿದೆ. ಮುಂದಿನ ವರ್ಷ ನಮ್ಮ ಯೋಜನೆಗಳೇನಿವೆ ಪದೇ ನೀವು ಟೈಮ್ ಕೇಳ್ತಾ ಇರ್ತೀರಿ. ಆ ಯೋಜನೆಗಳನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಮುಗಿಸ್ಬೇಕು ಅನ್ನುವ ಅಭಿಲಾಷೆ, ಈ ಭಾಗದ ಜನರ ಆಶೀರ್ವಾದ, ಅವ್ರು ಕೊಟ್ಟಂಥ ಒಂದು ಶ್ರೀರಕ್ಷೆಗೆ ಅವತ್ತೇ ಏಪ್ರಿಲ್ 1ನೇ ತಾರೀಕು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಅವತ್ತು ಸಾಧ್ಯವಾದರೆ ನಾನು ನಮ್ಮ ನಾಯಕರಾದ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಮುಂದೊಂದು ದಿನ ನಿಮ್ಗೆ ತಿಳಿಸ್ತೀನಿ. ವಿಶೇಷವಾಗಿ ಅವ್ರನ್ನೇ ಕರೆಸಬೇಕು ಅಂತ ಯಾಕಂತ ನನಗೆ ದೇಶ ಅಭಿವೃದ್ಧಿ ಅಂದರೆ ಮೋದಿ ಅಂದರೆ ಅಭಿವೃದ್ಧಿ. ಈ ಮೋದಿಯವರ ಅಭಿವೃದ್ಧಿಯನ್ನು ಎಲ್ಲೆಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಸ್ವತಃ ತೋರಿಸೋದ್ರಿಂದ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮತ್ತೊಂದಲ್ಲಿ ಇದೆಲ್ಲ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಅವರೇ ಸ್ವತಃ ಹೋಗೋದ್ರಿಂದ ಇವಾಗ ನಾನು ಚಿನ್ನಾ ಬ್ರಿಡ್ಜನ್ನು ಕಟ್ರಾದಲ್ಲಿ ಓಪನ್ ಮಾಡಬೇಕಾದ್ರೆ ನಾನು ಎಲ್ಲಿದ್ದೆ. ಅಲ್ಲಿ ಬಂದು ನೋಡಿದ ಮೇಲೆ ಅವರ ಭಾವನೆಯೇ ಬೇರೆ ಆಯಿತು. ಪಮ್ಮಂ ಬ್ರಿಡ್ಜನ್ನು ನಮ್ಮ ರಾಮೇಶ್ವರದಲ್ಲಿ ಓಪನ್ ಮಾಡಿದ್ರು. ಹೀಗೆ ರಾಷ್ಟ್ರದ ಪ್ರಧಾನಿಗಳು ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಿದ್ರೆ
ಏನಾಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊನ್ನೆ ತಾನೇ ನಾವು ತಿರುವನಂತಪುರಕ್ಕೆ ಹೋಗಿದ್ವಿ. ಅವ್ರ ಜೊತೆ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.